ಮಠಕ್ಕೆ ಭೇಟಿ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ನಾಯಕರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು. ಇದನ್ನ DCM ಅವರು ಒಂದು ಮಾತು ಹೇಳಿದರೆ, ಸರ್ಕಾರ ಬೀಳಿಸಿದವರ ಜೊತೆಗೆ ಮಠಕ್ಕೆ ಹೋಗಿ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು. ಇದರಲ್ಲಿ ಎರಡಿದೆ. ಒಂದು, ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ JDS ಅವರು ಆಗ ವಿತ್ಡ್ರಾ ಮಾಡಿಕೊಂಡ್ರು. ಆಗ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು 2008ರಲ್ಲಿ. ಮೊನ್ನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ BJPಯವರೇ ಸರ್ಕಾರ ಬೀಳಿಸಿದ್ದು, ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ಇವ್ರ ಸರ್ಕಾರನ ಅವ್ರು ಬೀಳಿಸಿದ್ರು, ಅವ್ರ ಸರ್ಕಾರನ ಇವ್ರು ಬೀಳಿಸಿದ್ರು. ಈಗ ಇಬ್ಬರೂ ಸೇರಿ ನೆನ್ನೆ ಮಠಕ್ಕೆ ಹೋಗಿದ್ದಾರೆ. ಅದೇನು ತಪ್ಪೇನೂ ಇಲ್ಲ. ನಾವು ಹೋಗಿದ್ವಿ, ಅವರು ಹೋಗಿದ್ದಾರೆ. ಆದರೆ ಹಿಂದೆ ನಡೆದಂಥದ್ದನ್ನು ಶಿವಕುಮಾರ್ ಅವರು ಜ್ಞಾಪಿಸ್ಕೊಂಡು ಹೇಳಿದ್ದಾರೆ ಅಷ್ಟೇ. ಸರ್ಕಾರವನ್ನು ಪತನಗೊಳಿಸಿದವರು ಅಂತ ಹೇಳಿ ಮಾಡಿದವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿ ಸರ್. ಹಾಂ, ಹೌದು. ಈಗ ಕುಮಾರಸ್ವಾಮಿಯವರು ಆದಮೇಲೆ ಯಡಿಯೂರಪ್ಪ ಅವರು CM ಆಗಬೇಕಾಗಿತ್ತು. ಆಗ ಅವಕಾಶ ಆಗಲಿಲ್ಲ ಅಲ್ವಾ? ರಾಜೀನಾಮೆ ಯಾಕೆ ಕೊಟ್ಟರು ಯಡಿಯೂರಪ್ಪ? 2008ರಲ್ಲಿ 20 ತಿಂಗಳು ಮಾತಾಡ್ಕೊಂಡಿದ್ರಲ್ಲ, ಯಾಕೆ ಕೊಟ್ಟರು? ಇವರು ಬೆಂಬಲ ಕೊಡಲಿಲ್ಲ, ಅದಕ್ಕೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು. ಮೊನ್ನೆ ಕುಮಾರಸ್ವಾಮಿಯವರ ಸರ್ಕಾರವನ್ನು ಬೀಳಿಸಿದ್ದೆ BJPಯವರು ಇಡೀ ದೇಶಕ್ಕೆ ಗೊತ್ತು. ಅಂಥವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ. ಹಾಂ, ಅಂಥವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಸ್ವಾಮೀಜಿಗಳನ್ನ ಭೇಟಿ ಮಾಡಿಸೋದಕ್ಕೆ. ಈಗ ವಿಧಿ ಇಲ್ಲ. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರಿಗೂ ಕೂಡ ಏನಾಗಿದೆ, JDSಗೆ ಕೇವಲ 11% ವೋಟ್ ಬಂತು. BJPಗೂ ಮತಗಳಿಕೆ ಕಡಿಮೆ ಆಯಿತು. ವಿಧಿ ಇಲ್ಲದೆ ಇಬ್ಬರು ಒಂದಾಗಿದ್ದಾರೆ, ಅಥವಾ ಕೇಂದ್ರದ ನಾಯಕರ ಒತ್ತಡದಿಂದ ಇಬ್ಬರು ಕೂಡ ಒಂದಾಗಿದ್ದಾರೆ. BJP ಮತ್ತು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥವರು ಅವರ ಒತ್ತಡದಿಂದ ಆಗಿರ್ಬೋದು. ಇಲ್ಲಾಂದರೆ ನನ್ನ ಊಹೆ ಏನು ಅಂದರೆ, ಮೊನ್ನೆ 5 ರಾಜ್ಯಗಳ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 4,90,00,000 ವೋಟ್ ಬಂತು. BJPಗೆ 5 ರಾಜ್ಯಗಳ ಚುನಾವಣೆಯಲ್ಲಿ ಅವರು 3 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅವರಿಗೆ ಬಂದಂಥ ವೋಟು 4,80,00,000. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ 10 ಲಕ್ಷ ವೋಟ್ ಜಾಸ್ತಿ ಬಂತು. ಇದು ಗಾಬರಿಯಾಗಿ ಅಮಿತ್ ಶಾ ಅವರು ಮತ್ತು ಮೋದಿಯವರು ದೇಶದ ಎಲ್ಲ ಭಾಗದಲ್ಲಿರ್ತಕ್ಕಂಥ ಲೋಕಲ್ ಪಾರ್ಟೀಸ್ ಇದೆಯಲ್ಲ, ಅವ್ರ ಜೊತೆ ಅಲಿಯನ್ಸ್ ಮಾಡ್ಕೊಂಡಿದ್ದು, ಮತ್ತು ದೆಹಲಿ CMನ ಡೆಲ್ಲಿಗೆ ಜೈಲಿಗೆ ಕಳಿಸಿದ್ದು, ಸುನೇರವನ್ನು ಜೈಲಿಗೆ ಕಳಿಸಿದ್ದು, ಮತ್ತು ಬಿಹಾರಲ್ಲಿ ಸರ್ಕಾರ ಬದಲಾವಣೆ ಇದ್ದು, ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಬಂತು ಅಂತೇಳಿ ಗಾಬರಿಯಾಗಿ ಮಾಡಿರ್ತಕ್ಕಂಥದ್ದು. ಸರ್, ಇಂದಿನ ಮೈತ್ರಿ ಸರ್ಕಾರ ಪತನ ಆಗೋದಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ. 14 ಜನ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿಸಿದ್ದಾರೆ ಯಾರು? ಸಿದ್ದರಾಮಯ್ಯ ಅವರು ಲೋಕಸಭೆ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಒಂದು ನಿಮಿಷ. ಈಗ ಒಂದು ಈಗ ಅವ್ರು ಇವನ್ನೆಲ್ಲ ರಾಜೀನಾಮೆ ಕೊಡಿಸಿದ್ದಾರೆ ಯಾರು? ಸಿದ್ದರಾಮಯ್ಯ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಸರ್. ಈಗ ಇವರೆಲ್ಲ ಏನೇನು ಮಾಡಿದ್ರು ರಾಜೀನಾಮೆ ಕೊಡಿಸೋದಕ್ಕೆ ಅನ್ನೋದಕ್ಕಿಂತಲೂ ಎಲ್ರಿಗಿಂತಲೂ ಚೆನ್ನಾಗಿ ನನಗೆ ಗೊತ್ತು. ನೀವು ಕೂಡ ಒಂದು ಹೆಜ್ಜೆ ಆಚೆ ಇಲ್ಲ, ನಾನು ನಮ್ಮ ಪಕ್ಷದ ರಾಜೀನಾಮೆ ಕೊಟ್ಟು ಯಾವ ಪಕ್ಷಕ್ಕೂ ನಾನೇನು ಸೇರಿರಲಿಲ್ಲ. ಚರ್ಚೆ ಮಾಡಿ ಇಲ್ಲ, ಅದೆಲ್ಲ ಕಾಂಗ್ರೆಸ್ ಬೈ ಬ್ಲಡ್ ಕಾಂಗ್ರೆಸ್, ನಾನು ಬೈ ಬರ್ತ್ ಕಾಂಗ್ರೆಸ್. ನಾನು ನಿಮ್ಮ ಆ ಸಿಟ್ಟು ಯಾರ ವಿರುದ್ಧ ಇತ್ತು ಸರ್? ಸಿದ್ದರಾಮಯ್ಯ ವಿರುದ್ಧನ DK ಶಿವಕುಮಾರ್ ವಿರುದ್ಧ ಇತ್ತು ಆಗ? ಆವಾಗಿಂದ ಕತೆ ಇವಾಗ ಯಾಕೆ ಮಾತಾಡ್ತೀವಿ? ಅಲ್ಲ, ಅದೇ ಚರ್ಚೆ ಆಗ್ತಿದೆ ಸರ್. ಕಾಂಗ್ರೆಸ್ನವರು ಬೀಳಿಸಿದ ಸರ್ಕಾರ ಅಂತ ಮುಗಿದೋಗಿರೋ ಕಥೆನೇ ಮತ್ತೆ ರಿಕಾಲ್ ಆಗ್ತಾ ಇದೆ. ನೀವು ಓಪನ್ ಮಾಡ್ತಾರೆ ಸರ್. ಈ ಸರ್ಕಾರನ ಯಾರ್ಯಾರು ಬೀಳಿಸಿದ್ರು ಅಂತೇಳಿ BJP ಮುಖಂಡರು ಯಾರ್ಯಾರು ಏನೇನು ಮಾಡಿದ್ರು ಅಂತೆಲ್ಲ ಗೊತ್ತಿದೆ. ಅದು ಯಾಕೆ ಸುಮ್ಮನೆ ಕೆಸರಿರ್ತಾರೆ ಅಷ್ಟೇ, ನಮ್ಮ ಮೇಲೆ ಕೆಸರಿರ್ತಾರೆ ಅಷ್ಟೇ. ಈಗ ಅವಾಗ ಯಡಿಯೂರಪ್ಪರ ಸರ್ಕಾರ ನಾವು ಬೀಳಿಸುವ, ನಮಗೆ ಸಂಬಂಧನೇ ಇಲ್ಲ. ಕುಮಾರಸ್ವಾಮಿಯವ್ರ ಸರ್ಕಾರ ಬೀಳಿಸಿದ್ದು BJPಯವರು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಒಕ್ಕಲಿಗ ಸಮುದಾಯದ 2ನೇ ಮಠವನ್ನು ಕಟ್ಟುವಂಥ ಅನಿವಾರ್ಯತೆ ಏನಿತ್ತು ಅಂತೇಳಿ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಈಗ ಯಾಕೆ ತೊಂದರೆ ವಿಚಾರ? ಅದೆಲ್ಲ ಹಳೇದಾಗೋಯ್ತು. ಅಲ್ಲ, ಈಗ ಮತ್ತೆ ಬಂದಿದೆಯಲ್ಲ ಸರ್. ಯಾವುದು? ಒಕ್ಕಲಿಗ ಸಮುದಾಯದ ಫೋನ್ ಟ್ಯಾಪ್ ಅನ್ನು ಮಾಡಲಾಗ್ತಿತ್ತು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಅದು ಸತ್ಯ ಆಗಿದ್ದ ಆ ಕಾಲದಲ್ಲಿ ನೀವು ಕೂಡ ಸಚಿವರಾಗಿದ್ದೀರಿ.
ಆ ಥರ ನಿರ್ಮಲಾನಂದ ಸ್ವಾಮೀಜಿಯವರೇನು ಹೇಳಲಿಲ್ಲ. ಮತ್ತು ಫೋನ್ ಮಾಡ್ತಿದ್ರೋ ಮಾಡ್ತಿಲ್ವೋ ನನಗಂತೂ ಗೊತ್ತಿಲ್ಲ, ಯಾಕೆ ನಾನು ಆ ಗೃಹ ಮಂತ್ರಿ ಆಗಿರಲಿಲ್ಲ. ಸರ್ ನಿನ್ನೆ ಕೂಡ ನೀವು ಒಕ್ಕಲಿಗರ ಸಂಘದ ನಿರ್ದೇಶಕರ ಜೊತೆ ಒಂದು ಸಭೆಯನ್ನು ಮಾಡಿದ್ರಿ. ಚುನಾವಣೆ ಅಲ್ವಾ, ಎಲ್ಲರ ಜೊತೆನೂ ಮೀಟ್ ಮಾಡ್ತೀವಿ. ಇವತ್ತು ಭಾಳ ಜನ ಯೂನಿಯನ್ನವರು, ಬೇರೆ ಬೇರೆ ಸಂಘ ಸಂಸ್ಥೆಗಳವರೆಲ್ಲ ಬಂದಿದ್ದರು. ಎಲ್ಲರ ಬೆಂಬಲ ಕೇಳಬೇಕು ಅಲ್ವಾ. ಯಾಕೆಂದರೆ ಹೇಗಿದೆ ಸರ್? ಸೌತಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ, ಯಾವುದೇ ಸಂಶಯ ನನಗಂತೂ ಇಲ್ಲ. ಸವಾಲಾಗ್ತಾ ಇದೆ ಹಾಂ, ಬಿಜೆಪಿಗೆ ಸವಾಲಾಗ್ತಾ ಇದೆ. ಸವಾಲೇನಿಲ್ಲ. ನೀವು ಜೂನ್ 4ಕ್ಕೆ ರಿಸಲ್ಟ್ ಅಲ್ವಾ, ಆವತ್ತು ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.